ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಜನಾರ್ದನ್ ರಾವ್ ಸಾಳಂಕೆ. ಇಂದು ಸನ್ಸ್ಟಾರ್ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಚಾರಿಟಬಲ್ ಟ್ರಸ್ಟ್ನ ರಾಜ್ಯಾಧ್ಯಕ್ಷರಾದ ಮುನ್ನಾ ಐಕ್ರಮ್ ಹುಸೇನ್ ಅವರು ನಮ್ಮೊಂದಿಗಿದ್ದಾರೆ. ಅವರು ಡಾಕ್ಟರ್ ವಿಷ್ಣುವರ್ಧನ್ ಅವರ 75ನೇ ವರ್ಷದ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಏನೆಲ್ಲ ಯೋಜನೆಗಳನ್ನು ಹಾಕೊಂಡಿದ್ದಾರೆ ಅನ್ನೋದನ್ನು ನೋಡೋಣ, ಅವರ ಮಾತುಗಳಿಂದನೇ ಕೇಳೋಣ. ನಾವು ಸ್ಟ್ರೈಟು ಮುನ್ನಾ. ಕರ್ನಾಟಕ ಜನತೆಗೆ ಹಾಗೂ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ನಾನು ಮುನ್ನಾ ಐಕ್ರಮ್ ಹುಸೇನ್ ಮಾಡುವ ನಮಸ್ಕಾರಗಳು. ಮುನ್ನಾ ಅವರೇ, ಈಗ 75ನೇ ವರ್ಷದ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಜಯಂತ್ಯೋತ್ಸವ. ಈ ಸಂದರ್ಭದಲ್ಲಿ ನಿಮ್ಮ ಸಂಘದ ಯೋಜನೆ, ಆಲೋಚನೆ ಏನು ಅಂತ ಸ್ವಲ್ಪ ಹೇಳ್ತೀರಾ? ಖಂಡಿತವಾಗಿ. ಸಾಹಸ ಸಿಂಹ, ಮರ್ಯಾದ ಮಾಣಿಕ್ಯ, ಸಿಂಹಾದ್ರಿ ಸಿಂಹ ಡಾಕ್ಟರ್ ವಿಷ್ಣು ಅಣ್ಣನವರ ಒಂದು ಅಮೋಘ ಹುಟ್ಟುಹಬ್ಬ, 75ನೇ ಹುಟ್ಟುಹಬ್ಬದ ಪ್ರಯುಕ್ತ ಸನ್ಸ್ಟಾರ್ ಸಾಹಸ ಸಿಂಹ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಮ್ಮ ಎಲ್ಲ ಸಂಘದ ಪದಾರ್ಥಿಗಳು ಮತ್ತು ಎಲ್ಲರೂ ಸೇರಿ ಏನೋ ಒಂದು ವಿಶೇಷ ಮಾಡಬೇಕಂತ ನಾನು ಯೋಚನೆ ಮಾಡ್ತಿದ್ದೆ ಒಂದು 15 ದಿವಸದಿಂದ. ಆವಾಗ ನನ್ನ ತಲೆಯಲ್ಲಿ ಹೊಳಿತು 75 ಪ್ರತಿಮೆಗಳು ದಾದಾ ಅವರ ಪ್ರತಿಮೆ ಹತ್ರ ಹೋಗಿ ಅಲ್ಲಿನ ಅಧ್ಯಕ್ಷರುಗಳನ್ನು ಭೇಟಿ ಮಾಡಿ, ಅವರು ತುಂಬ ಶ್ರಮ ಪಟ್ಟಿರ್ತಾರೆ ನೋಡಿ, ಸ್ಟ್ಯಾಚು ಒಂದು ಇಟ್ಬಿಟ್ಟಿರ್ತಾರೆ, ಆದರೆ ಅಲ್ಲಿನ ಶ್ರಮ, ಅಲ್ಲಿನ ಸದಸ್ಯರು, ಅಲ್ಲಿನ ಚಟುವಟಿಕೆಗಳು, ಅಲ್ಲಿನ ವಾತಾವರಣ ಎಲ್ಲ ನನ್ನ ಮನಸ್ಸಲ್ಲಿಟ್ಟು ಇದು ಯಾಕೆ ನಮ್ಮ ಕರ್ನಾಟಕ ಜನತೆಗೆ, ದಾದಾ ಅಭಿಮಾನಿಗಳಿಗೆ ತೋರಿಸ್ಬಾರ್ದು ಅಂತ ನನ್ನ ಮನಸ್ಸಿನ ಆಳಕೆಯಿಂದ ನಮ್ಮ ಸಂಘದ ಎಲ್ಲ ಮಹಿಳಾ ಘಟಕದ ಮತ್ತು ಎಲ್ಲ ಸದಸ್ಯರಿಗೆ ಮನಸ್ಫೂರ್ತಿಯಾಗಿ ಒಪ್ಕೊಂಡ್ರು. ಅದಕ್ಕೆ ನಾವು ಈಗ ಕರ್ನಾಟಕದಂತೆ ಎಲ್ಲ ದಾದಾ ಪ್ರತಿಮೆಗೆ ಹೋಗಿ 75 ಒಂದು ಅಮೋಘ 75 ಪ್ರತಿಮೆ ನಾವು ದರ್ಶನ ಮಾಡಿ, ಪೂಜೆ ಮಾಡಿ, ದರ್ಶನ ಮಾಡಿ 75 ಪ್ರತಿಮೆಗೆ ನಾವು ಸಲ್ಲಿಸಬೇಕಂತ ತೀರ್ಮಾನ ಮಾಡಿ. ಮುನ್ನಾ ಅವರೇ, ನಿಮ್ಮ ಮಹಿಳಾ ಘಟಕದ ಬಗ್ಗೆ ಏನು ಹೇಳ್ತೀರಾ? ನಮ್ಮ ಮಹಿಳಾ ಘಟಕದ ಬಗ್ಗೆ ಹೇಳಬೇಕಂದ್ರೆ, ಮೊದಲಿಗೆ ನಮ್ಮ ಸನ್ಸ್ಟಾರ್ ಸಾಹಸ ಸಿಂಹ ಚಾರಿಟಬಲ್ ಟ್ರಸ್ಟ್ ಸಂಘದ ಮಹಿಳಾ ಘಟಕ ಅಧ್ಯಕ್ಷರಾದ ಶ್ರೀಮತಿ ಪುಣ್ಯದೀಪಕ್ ಅವರು, ಗೌರವ ಅಧ್ಯಕ್ಷರಾದ ವರಲಕ್ಷ್ಮಿ ಅವರು. ಪುಣ್ಯದೀಪಕ್ ಅವ್ರ ಬಗ್ಗೆ ಹೇಳಬೇಕಂದ್ರೆ ತುಂಬ ಇದೆ. ಅವ್ರು ತುಂಬ ಶ್ರಮ ಪಟ್ಟಿದ್ದಾರೆ. ಯಾವುದೇ ನಾವು ಒಂದು ಏನಾದರೂ ಸಂಸ್ಕಾರ ಸಂಘದ ಪರವಾಗಿ ಮಾಡಬೇಕಂದ್ರೆ ಮೊದಲು ಆದ್ಯತೆ ಕೊಡ್ತಾರೆ. ಮೊದಲು ನಾನು ಇದ್ದೀನಿ ಸರ್, ನೀವು ಮುಂದೆ ಇರಿ, ನಾನು ಹಿಂದೆ ಇರ್ತೀನಿ ಅಂತ ನಮಗೆ ಬೆನ್ನುಬಾಗಿಲಾಗಿ ಯಾವತ್ತೂ ನನ್ನ ಜೊತೆ ಸಾಕಾಗಿ ಎಲ್ಲ ಕಾರ್ಯಕರ್ತರು, ಎಲ್ಲ ಕಾರ್ಯದರ್ಶಿಗೆಲ್ಲ ಅವರು ಮುಂದೆ ಆಗಿದ್ದಾರೆ. ಅವ್ರಿಗೆಷ್ಟು ನಾನು ಚಿರಋಣಿ ಹೇಳಬೇಕಂದ್ರೆ ಪದಗಳು ಸರ್. ಯಾಕಂದರೆ ಪುಣ್ಯ ಅಂತಲ್ಲ, ಇಡೀ ನಮ್ಮ ಸನ್ಸ್ಟಾರ್ ಸಾಹಸ ಸಿಂಹ ಚಾರಿಟಬಲ್ ಟ್ರಸ್ಟ್ ಮಹಿಳಾ ಘಟಕ ಎಲ್ಲರೂ ಶ್ರಮ ಪಟ್ಟಿದ್ದಾರೆ. ಎಲ್ಲರೂ ಯಾವುದೇ ಕಾರ್ಯಕ್ರಮ ಆಗಲಿ, ಯಾವುದೇ ಪ್ರೋಗ್ರಾಮ್ ನಾವು ಮಾಡ್ತೀವಿ ಅಂದರೆ ನಾವು ಮುಂದೆ ನೀವು ಮುಂದೆ ಅಂತ ಬಂದು ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಅವರಿಗೆ ನಾನು ಸದಾ ಚಿರಋಣಿಯಾಗಿ ತಿಳಿಸಲು ಇಷ್ಟಪಡ್ತೀನಿ. ಇದು ಯಾವತ್ತು ಪ್ರಾರಂಭ ಮಾಡಿದ್ದೀರಾ ಈ ಯೋಜನೆ? ಇದು ಮಾಡಿ ಇವತ್ತಿಗೆ ನಾವು 24 ದಿವಸ ಆಯಿತು. ಯಾವಾಗ 75ನೇ ದಿವಸ ಸ್ಟಾರ್ಟ್ ಆಯಿತು, 75ನೇ ದಿವಸದಿಂದ 1ನೇ ದಿವಸವರೆಗೂ ನಾವು ಪ್ರತಿದಿನ ಒಂದೊಂದು ದಿವಸ ಒಂದೊಂದು ಪ್ರತಿಮೆಯನ್ನು ನಾವು ವಿಡಿಯೋ ಮೂಲಕ ಬಿಟ್ಟು, ಫೇಸ್ಬುಕ್ ಮೂಲಕ ಬಿಟ್ಟು, ಅಲ್ಲಿನ ಸದಸ್ಯರು, ಅಲ್ಲಿನ ವಾತಾವರಣ, ಅಲ್ಲಿನ ಏನೇನು ಅಚ್ಚುಕಟ್ಟಾಗಿದೆ, ಪಾಸಿಟಿವ್ ನೆಗೆಟಿವ್ ಎಲ್ಲ ಇರುತ್ತೆ. ಅದನ್ನ ನಾವು ನಿಮ್ಮ ಹತ್ತಿರ ಆಗಲೇ ಶೇರ್ ಮಾಡ್ಕೊಂಡಿದ್ವಿ. ಇವತ್ತಿಗೆ ನಾವು 24ನೇ ಪ್ರತಿಮೆ, ಇವತ್ತು ಏನಿದೆ, ಇವತ್ತು ಡೇಟು ಸೋಮವಾರ, 24 ಪ್ರತಿಮೆ ನಾವು ಮುಗಿಸಿದ್ವಿ. ಆಲ್ರೆಡಿ ನಾವು ನಾಳೆಗೆ 25 ಆಗುತ್ತೆ. ಇದು 25 ನಾವು ಮುಗಿದಾಗಿ 50 ಪ್ರತಿಮೆ ಇರುತ್ತೆ. 50 ಪ್ರತಿಮೆ ನಾವು ನಮ್ಮ ಮನಸ್ಪೂರ್ವಕವಾಗಿ ನಾವು ಸಂತೋಷದಿಂದ ಇದೊಂದು ಸಾಹಸ ಮಾಡಿ ಒಂದು ಯಶಸ್ವಿ ಆಯ್ತೀವಿ ಅಂತ ನಾವು ಖಂಡಿತ ಹೇಳ್ತೀವಿ. 50ನೇ ಪ್ರತಿಮೆ ಮತ್ತು 75ನೇ ಪ್ರತಿಮೆ ಯಾವ ಸ್ಥಳಗಳಲ್ಲಿ ಮಾಡ್ತೀರಾ? ಖಂಡಿತವಾಗಿ ಹೇಳ್ತೀನಿ. ಅದಕ್ಕೆ 50ನೇ ಪ್ರತಿಮೆ ನಾನು ಒಂದು ನನ್ನ ಮನಸ್ಸು ಹಾಳಾಗಿ ಒಂದು ಜಾಗ ನಾನು ಇದು ಯೋಚನೆ ಮಾಡಿದ್ದೀನಿ. ಅದು ಇನ್ನೇನು 2 ದಿವಸ 3 ದಿವಸ ಇದ್ದಾಗ ಖಂಡಿತ ಅದು ನಿಮ್ಮ ಮಾಧ್ಯಮ ಮೂಲ ಬರುತ್ತೆ. ಅದು ವಿಶೇಷವಾಗಿರುತ್ತೆ. ಅಂದರೆ 50ನೇದು ಅಂದರೆ ಈಗ 25 ಒಂದು ವಿಶೇಷವಾಗಿದೆ. ನೀವು ಖಂಡಿತ ನಾಳೆ ನೋಡ್ತೀರಾ 25ನೇ ಪ್ರತಿಮೆ ಯಾವ ಥರ ಇರುತ್ತೆ ಅಂತ. 50ನೇ ಪ್ರತಿಮೆ ನಾವು ಒಂದು ಅದ್ಧೂರಿಯಾಗಿ ಎಲ್ಲ ದಾದಾ ಅಭಿಮಾನಿಗಳ ಸದಸ್ಯರ ಜೊತೆಯೊಂದಿಗೆ ನಾವು ಇನ್ನೂ ಚೆನ್ನಾಗಿ ಆಗಬೇಕು, ಇನ್ನೂ ಜನ ಸೇರಬೇಕು, ಅದೊಂದು ಅದ್ಧೂರಿ ಆಗಬೇಕಂತ ನಾನು ತೀರ್ಮಾನ ಮಾಡಿ ಅದೊಂದು ನಿಮ್ಮ ವಿಡಿಯೋ ಮೂಲಕ ಹಾಗೂ ಮಾಧ್ಯಮ ಮೂಲಕ ಖಂಡಿತ ಬರುತ್ತೆ. ಅದು ನಾವು 50ನೇ ಪ್ರತಿಮೆ ಮಾಡೋ ಮುಂಚೆ 2 ದಿವಸ ನಾವು ಕರ್ನಾಟಕ ಜನತೆಗೆ ಅದನ್ನ ಹೇಳ್ತೀವಿ. 75ನೇ ಪ್ರತಿಮೆ ಎಲ್ಲಾಗುತ್ತೆ? 75ನೇ ಪ್ರತಿಮೆನ ಅದನ್ನು ವಿಶೇಷವಾಗಿರುತ್ತೆ. ಅದನ್ನು ನಾವು ಕಲಾ ನಿರಂತರದಲ್ಲಿ 2 ದಿವಸ, ಇನ್ನು ದಾದಾವರ 75 ಸೆಪ್ಟೆಂಬರ್ 18, ಅದು 3 ದಿವಸ ಇಲ್ಲ 4 ದಿವಸ ಮುಂಚೆ ನಾವು ಅದು ಕಂಪ್ಲೀಟ್ ಮಾಡ್ತೀವಿ. ಇವಾಗ ಈ ರೀತಿ ಒಬ್ಬ ಕಲಾವಿದರ ಪ್ರತಿಮೆಗೆ ಹೋಗಿ
ಪ್ರತಿಮೆಗೆ ಹೋಗಿ ಪ್ರತಿ ಬಡಾವಣೆಯನ್ನು ಕವರ್ ಮಾಡ್ತಾ ಪೂಜೆ ಮಾಡೋದು ಒಂದು ವಿಶೇಷವಾದ ಒಂದು ಯೋಚನೆ. ಇದುವರೆಗೂ ಯಾರೂ ಈ ರೀತಿ ಮಾಡಿಲ್ಲ. ಯಾವುದೇ ಕಲಾವಿದರಿಗೆ ಬಹುಶಃ ಭಾರತದಲ್ಲೂ ಎಲ್ಲೂ ಮಾಡಿಲ್ಲ. ಈ ಆಲೋಚನೆ ನಿಮಗೆ ಹೇಗೆ ಬಂತು? ನೋಡಿ, ನಾನು ಮೊದಲಿಂದ ಚಿಕ್ಕ ಹುಡುಗಿಂದ ನನ್ನ ಕನ್ನಡ ಪದ, ನನ್ನ ಕನ್ನಡ ಉಸಿರು, ನನ್ನ ಕನ್ನಡ ಪದ ಯಾವಾಗ ನಾನು ದಾದಾನ ಅಳವಡಿಸ್ಕೊಂಡಿದ್ದೆ ಅವತ್ತಿಂದ ಇವತ್ತುವರೆಗೂ ಅವರು ನನ್ನ ಹೃದಯದಲ್ಲಿ ಒಂದು ದೇವಸ್ಥಾನ, ಒಂದು ದೇವಮನ. ನಮ್ಮ ತಂದೆ ತಾಯಿ ಆದಮೇಲೆ ನಾನು ದಾದಾ ಅವರಿಗೆ ಅಷ್ಟು ಪ್ರೀತಿ ಮಾಡ್ತೀನಿ, ಅಷ್ಟು ಪೂಜೆ ಮಾಡ್ತೀನಿ. ನಾನೇನು ಅಂದ್ಕೊಂಡೆ ಅಂದರೆ, ಏನೋ ಒಂದು ವಿಶಿಷ್ಟ ಇರಬೇಕು. ಪ್ರತಿಯೊಬ್ಬರು ಏನೇನೋ ಒಂದು ಮಾಡ್ತಾರೆ, ಬಟ್ 75 ದಿವಸ ಮಾಡೋದಲ್ಲ, ತುಂಬ ಕಷ್ಟ. ಯಾಕೆ ಹೇಳಿ, ಒಂದು ದಿವಸ ನಾವು ಹೋಗ್ಬಿಟ್ಟು ಒಂದು ಪ್ರತಿಮೆ ಹತ್ರ ಪೂಜೆ ಮಾಡೋಕ್ಕೆ ಎಷ್ಟು ಸಮಯ ತಗೊಳುತ್ತೆ, ಎಷ್ಟು ಟೈಮ್ ತಗೊಳುತ್ತೆ. ಎಲ್ಲರೂ ಬರಬೇಕು. ಅದರಲ್ಲೂ ನಮ್ಮ ಲೇಡೀಸು, ನಮ್ಮ ಮಹಿಳಾ ಘಟಕವರು ಅವ್ರ ಮಕ್ಕಳು ಬಿಟ್ಟು, ಅವ್ರ ಫ್ಯಾಮ್ಲಿ ಬಿಟ್ಟು, ಅವ್ರ ಸಮಯ ಬಿಟ್ಟು ಸನ್ಸ್ಟಾರಿಗೋಸ್ಕರ, ದಾದಾ ಅವ್ರಿಗೋಸ್ಕರ ಬಂದು ಮಳೆ ಇರಲಿ ಬಿಸಿಲು ಇರಲಿ ಆ ಕಾರ್ಯನ ಮಾಡ್ತಿದ್ದಾರಲ್ಲ, ನಾನು ನಿಜವಾಗ್ಲೂ ಅವ್ರಿಗೆ ನಾನು ಹ್ಯಾಂಡ್ಸ್ ಆಫ್ ಹೇಳ್ತೀನಿ. ಯಾಕಂದರೆ ನೋಡಿ, ಒಂದು ದಿವಸ ಮಾಡಿ ಹೋಗ್ಬಿಡ್ಬೋದು, 75 ದಿವಸ ಮಾಡೋದಿದೆಯಲ್ಲ ಅದು ನಿಜವಾಗ್ಲೂ ಗ್ರೇಟ್. ಅದು ಸನ್ಸ್ಟಾರ್ ಮಾಡ್ತಾ ಇದೆ ನನಗೆ, ನಾನು ನಿಜವಾಗ್ಲೂ ಹೆಮ್ಮೆ ಪಡ್ತೀನಿ. ದಾದಾ ಅವರ ಆಶೀರ್ವಾದ, ದಾದಾ ಅವರ ಪ್ರೀತಿ ವಿಶ್ವಾಸ ಇರೋದಕ್ಕೆ ನಾನು ಧೈರ್ಯ ಮಾಡಿ ನುಗ್ಗಿದ್ದೀನಿ. ಮತ್ತು ನಾನು ಹೇಳ್ಬೇಕಂದ್ರೆ, ನಮ್ಮ ಸಂಘದವರು, ನಮ್ಮ ಮಹಿಳಾ ಸಂಘದವರು ತುಂಬ ಶ್ರಮ ಪಟ್ಟಿದ್ದಾರೆ. ನಮ್ಮ ಸದಸ್ಯರು ತುಂಬ ಶ್ರಮ ಪಟ್ಟಿದ್ದಾರೆ. ಪ್ರತಿದಿನ ನಾನು ಇವತ್ತು ನಾಳೆ ಹೋಗ್ಬೇಕಂದ್ರೆ ಖಂಡಿತ ಬರ್ತೀನಿ ಸರ್, ನಾನು ಟೈಮ್ ತೊಗೊಂಡು ಅಂತ ಬರ್ತಾರೆ. ಅದಕ್ಕೆ ನಾನು ಯಾವತ್ತೂ ಆಭಾರಿಯಾಗಿದ್ದೀನಿ. ನೀವೇ ನೋಡ್ತಾ ಇದ್ದೀರಾ, ಮಾಧ್ಯಮಗಳಲ್ಲಿ, ಫೇಸ್ಬುಕ್ಕಲ್ಲಿ ಎಲ್ಲದರಲ್ಲೂ ನೋಡ್ತಾ ಇದ್ದೀರಾ ಎಷ್ಟು ಕಷ್ಟ ಬೀಳ್ತಾ ಇದ್ದೀವಿ, ಎಷ್ಟು ಹೋಗ್ತಾ ಇದ್ದೀವಿ. ಬೆಳಗ್ಗೆ ಹೋದ್ರೆ ನಾವು ಸಾಯಂಕಾಲ ಎಲ್ಲ ಅಲ್ಲೇ ಆಗ್ಬಿಡುತ್ತೆ ಟೈಮು. ಒಬ್ರಿಗೆ ವೇಟ್ ಮಾಡಬೇಕು, ಅಧ್ಯಕ್ಷರು ಬರೋದು ಸ್ವಲ್ಪ ಲೇಟ್ ಆಗುತ್ತೆ, 1 ಅವರ್ ವೇಟ್ ಮಾಡ್ತೀವಿ, ಅರ್ಧ ಅವರ್ ಮಾಡ್ತೀವಿ. ಆ ತಾಳ್ಮೆ ಇದೆಯಲ್ಲ, ಅದಕ್ಕೆ ನಿಜವಾಗ್ಲೂ ನಾವು ಚಿರಋಣಿ ಅಂತ ಹೇಳ್ಬೋದು. ನೀವು ವಿಷ್ಣು ಸರ್ಗೆ ಯಾವಾಗ ಭೇಟಿಯಾಗಿದ್ರಿ? ಏನಾರು ಒಂದು ಅಮೃತಗಳಿಗೆ ಒಂದು ಅನುಭವವನ್ನು ಹೇಳ್ತೀರಾ? ಖಂಡಿತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ದಾದಾ ಅವರಿಗೆ ಫಸ್ಟ್ ನೋಡಿದ್ದು, ನಾನು ಲಾಲ್ಬಾಗ್ ಕಬ್ಬನ್ ಪಾರ್ಕಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ಮತ್ತು ಡಾಕ್ಟರ್ ರಾಜ್ಕುಮಾರ್ ಎಲ್ಲ ಫಿಲಿಮ್ ಲ್ಯಾಂಡ್ ಅವರು ಒಂದು ಸಭೆ ಸೇರಿದ್ರು ಕಬ್ಬನ್ ಪಾರ್ಕ್. ಆ ಚಿಕ್ಕ ಹುಡುಗ ನಾನು ಮೋಸ್ಟ್ಲಿ ನಾನು ಒಂದು 4th or 5th ಇರ್ಬೋದು. ಆವಾಗ ನೋಡಿ ಸಂದರ್ಭ ಅದು ಆಕ್ಚುಲಿ ನೋಡೋಕ್ಕಾಗಲಿಲ್ಲ, ತುಂಬ ಗಲಭೆ ಇತ್ತು, ಆಮೇಲೆ ಗಲಾಟೆ ಆಯಿತು, ಎಲ್ಲರೂ ಚಿನ್ನಪಿಲ್ಲಿ. ಅದೇ ಫಸ್ಟು ನಾನು ದಾದಾ ಅವರಿಗೆ ನಿಂತು ಮಾತಾಡಿ ಕೈ ಸುಲಕ್ಕಿ ಫೋಟೋ ಹಿಡಿದಿದ್ದಂದರೆ ದೇವಾ ಚಿತ್ರದಲ್ಲಿ ಪ್ಯಾಲೇಸ್ ಗ್ರೌಂಡಲ್ಲಿ ಫೈಟಿಂಗ್ ಸೀನಲ್ಲಿ ನಾನು ಏನಾದ್ರು ಮಾತಾಡಿದ್ರ ನಿಮ್ಮ ಜೊತೆ? ಅದು ಏನಾದರೂ ನೆನಪಿದೆಯಾ ಆ ಸಂದರ್ಭ? ಮಾತಾಡೋಕ್ಕೆ ಅಂದರೆ ಆ ಸಮಯದಲ್ಲಿ ನಾವು ಹೋಗಿ ಮೀಟ್ ಮಾಡಿದಾಗ ದಾದಾ ಅವರು ಆ ಕುದುರೆ ಗೆಟಪ್ಪು ಅವ್ರು ಹಾಕಿರೋ ಸ್ಟೈಲ್ ನೋಡಿ ಅಲ್ಲೇ ನಮಗೆ ಖುಷಿಯಾಗ್ಬಿಡ್ತು. ಆವಾಗ ನಾವಿನ್ನೂ ತುಂಬ ಚಿಕ್ಕವರು, ಏನು ಮಾತಾಡ್ಬೇಕು ಏನು ಮಾಡಬೇಕಿಲ್ಲ. ಕೈ ಕಲಾಸಿದ ತಕ್ಷಣ ನಮಗೆ ದೇವರು ಏನೋ ಥರ ಸಂತೋಷ ಆಯಿತು. ಆ ಸಂತೋಷ ಇವತ್ತು ಮರೆಯೋಕ್ಕಾಗಲ್ಲ. ಆ ಕೈ ಹಿಡ್ದು ಅವ್ರು ನನ್ನ ಭುಜದ ಮೇಲೆ ಕೈ ಇಟ್ಟು ಫೋಟೋ ಕೊಟ್ಟಿದ್ದು ನಿಜವಾಗ್ಲೂ ನಾನು ಧನ್ಯ. ಎಷ್ಟು ಸಲ ಭೇಟಿಯಾಗಿದ್ದೀರಾ ವಿಷ್ಣು ಸರ್ಗೆ? ಲೆಕ್ಕ ಇಲ್ಲ ಸರ್, ಲೆಕ್ಕ ಇಲ್ಲ. ಆಲ್ಮೋಸ್ಟ್ ಒಂದು 200-300 ಸತಿ ಮೇಲೇನೂ ಭೇಟಿ ಆಗಿರ್ಬೋದು. ಆಲ್ಮೋಸ್ಟ್ ಫೋಟೋಗಳನ್ನು ಬೇಜಾನಿದೆ. ಇವತ್ತು ಅವತ್ತು ಅಂತಲ್ಲ, ನಾನು ಬುದ್ಧಿ ಬಂದಾಗಿಂತ ದಾದಾ ಅವರು ಇನ್ನೇನು ಹಾಸ್ಪಿಟಲ್ ಅಡ್ಮಿಟ್ ಆಗೋರು ಕೊನೆಯ ಭೇಟಿ ನಾನು ಅವ್ರಿಗೆ ಮನೇಲಿ ನೋಡಿದೆ. ಅವತ್ತೇ ಫಸ್ಟು ಫೋಟೋ ನಮಗೆ ಸಿಕ್ಕಿಲ್ಲ ಅಂದರೆ ಅವತ್ತು ಒಂದೇ ದಿವಸ, ಯಾಕಂದರೆ ಅವರಿಗೆ ಕಾಲು ನೋವಿತ್ತು, ಕಾರಣದಿಂದ ನಮಗೆ ಫೋಟೋ ತೆಗೆದುಕೊಳ್ಳೆ. ಅವತ್ತೇ ಲಾಸ್ಟ್ ಅವ್ರನ್ನ ನಾವು ಭೇಟಿ ಮಾಡಿದ್ವಿ. ಆಮೇಲೆ ಪ್ರತಿ ಹುಟ್ಟುಹಬ್ಬ ಅಥವಾ ಪುಣ್ಯಸ್ಮರಣೆಗೆ ಅಭಿಮಾನಿಗಳ ಹುಟ್ಟುಹಬ್ಬ ಆಚರಣೆ ನೀವು ಮಾಡ್ತೀರಾ, ಕೇಕ್ ಕಟ್ ಮಾಡ್ತೀರಾ, ಪುಣ್ಯಭೂಮಿಗೆ ಹೋಗ್ತೀರಾ, ಆಮೇಲೆ ಎಲ್ಲಾದರೂ ಒಂದು ಪುತ್ಥಳಿ ಇದ್ದರೆ ಹೋಗಿ ಪೂಜೆ ಮಾಡ್ತೀರಾ. ಇದು ಯಾಕೆ ಮಾಡ್ತೀರಾ ನೀವು? ಎಲ್ಲ ಕಡೆಯೂ ಯಾಕೆ ಮಾಡ್ಬೇಕು ನೀವು? ಎಲ್ಲ ಕಡೆ ಅಂದರೆ ನೋಡಿ, ದಾದಾಯಿಂದ ಸಂಘ ಸಂಸ್ಥೆ ಬೆಳೆದಿರೋದು ಆಯಿತಾ. ಸಂಘ ಬಂದು ದಾದಾಯಿಂದ ಆಗಿಲ್ಲ. ದಾದಾ ಆಶೀರ್ವಾದ, ದಾದಾ ಅವರ ಪ್ರೀತಿ ವಿಶ್ವಾಸಕ್ಕೆ ನಾವು ಸಂಘ ಕಟ್ಟಿರೋದು. ಈಗ ಸಂಸ್ಕಾರ ಏನು ಉತ್ಪತ್ತಿ ಆಗಿಲ್ಲ, ದಾದಾ ಅವರ ಅಭಿಮಾನಕ್ಕೆ ನಾವು ಸಂಘ ಕಟ್ಟಿದ್ವಿ. ಅದೇ ಥರ ನಾವು ಆ ಸಂಘ ಈ ಸಂಘ ಇದು ಅಂತ ಯಾವತ್ತೂ ನಾನು ಭೇದ ಭಾವ ಮಾಡೋದು ಇಲ್ಲ. ಆ ದಾದನ ಕೆಲಸ ಇದೆ ಅಂದರೆ ನಾನು ಯಾವತ್ತೂ ಮುಂದೆ ಇರ್ತೀನಿ. ಎಲ್ಲ ಸಂಘ ಸಂಸ್ಥೆ ಒಂದೇ ಅಂತ ನಾನು ಹೇಳ್ತೀನಿ. ಯಾಕಂದರೆ ನಮ್ಮ ದಾದಾ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ನಾವು ಆ ಜಾಗದಲ್ಲಿ ಅವ್ರು ಕರೀಲಿ ಕರೆದೇ ಹೋಗಲಿ ಭೇದ ಭಾವ ಇದ್ರೂ ನಾವು ಫಸ್ಟು ಆ ಜಾಗದಲ್ಲಿ ಇರ್ತೀವಿ. 75ನೇ ಹುಟ್ಟುಹಬ್ಬ ಆಚರಣೆ ಆದ ಮೇಲೆ ಮುಂದಿನ ದಿನಗಳಲ್ಲಿ ನಿಮ್ಮ ಯೋಜನೆಗಳೇನಿದೆ? ನೋಡಿ, ನಮ್ಮ ಯೋಜನೆಯಲ್ಲಿ 75 ದಿವಸ ಆಗಿ 75 ವರ್ಷ ಆಯಿತು, ದಾದಾವ್ರ ಕಾರ್ಯ ಮುಗಿದೋಯ್ತು ಅಂತ ಅಲ್ಲ. ನಾನಿರೋವರೆಗೂ ಈ ಭೂಮಿ ಮೇಲೆ, ನಾನಿರೋವರೆಗೂ, ನನ್ನ ಉಸಿರಿರೋವರೆಗೂ, ನನ್ನ ಕೈಯಲ್ಲಿ ನನ್ನ ಶಕ್ತಿ ಏನಿದೆ ಅದು ನಾನು ದಾದಾವ್ರಿಗೋಸ್ಕರ ಒಪ್ಪಾಗಿಕ್ಕಿ ಅವರ ಕಾರ್ಯಕರ್ತರು ಏನೇನು ಮಾಡಬೇಕು ಅದು ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಸಂಸಾರದಿಂದ ನಾವು ಏನು ಮಾಡಬೇಕು ಅದು ಮುಂದುವರಿಸ್ಕೊಂಡ್ರೆ ನಾನು ಇರೋವರೆಗೂ ನನ್ನ ಕೈಯಲ್ಲಾದಷ್ಟು ನಾನು ದಾದಾವರೆಗೂ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಈಗ ಒಂದು ಚಿಕ್ಕ ರಸಪ್ರಶ್ನೆ. ನೀವು ನೋಡಿದ ದಾದಾ ಅವರ ಪ್ರಥಮ ಚಿತ್ರ?
ನಾನು ನೋಡಿದ ಪ್ರಥಮ ಚಿತ್ರ, ನಾನು ಅಭಿಮಾನಿ. ಆ್ಯಕ್ಚುಲಿ ಗಂಧರ್ವಗಿರಿ, ನಾನು ಟೆಂಟಲ್ಲಿ ವೀರಭದ್ರೇಶ್ವರ ಥಿಯೇಟ್ರಲ್ಲಿ ಮೊದಲಿಗೆ ನಾನು ನಮ್ಮ ಮಂದಿರೆಲ್ಲ ಸೇರಿ ಹೋಗಿದ್ದು. ಆವಾಗ ಫಸ್ಟ್ ದಾದಾವ್ರ ಚಿತ್ರ ನೋಡಿದ್ದು. ಆ ಫೈಟ್ ಸೀನಲ್ಲಿ ಆವತ್ತು ಏನು ಕಣ್ಣು ಬಿತ್ತು, ಸಿಂಹದ ಕಣ್ಣು, ಇವತ್ತುವರೆಗೂ ನನ್ನ ಹೃದಯದಲ್ಲಿ, ನನ್ನ 2 ಕಣ್ಣಲ್ಲಿ ಅವ್ರು ಯಾವಾಗಲೂ ನನ್ನ ಆರಾಧ್ಯ ದೈವ ಆಗ್ಬಿಟ್ಟಿದ್ದಾರೆ. ಯಾವ ಚಿತ್ರದ ಒಂದು 2 ಗೀತೆ ತುಂಬ ಇಷ್ಟ ತಮಗೆ? ನನಗೆ ತುಂಬ ಇಷ್ಟ ಅಂದರೆ ಜುಮ್ಮಿಗಲ್ ಚಿತ್ರದಿಂದ. ಯಾವ ಹಾಡು? ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ, ಅಂಗೈಗಳ ಜಾಗ ಸಾಕು ಹಾಯಾಗಿರೋಕೆ, ಹೇ ಹಾಯಾಗಿರೋಕೆ. ಈ ಚಿತ್ರದಲ್ಲಿ ಎಷ್ಟು ಅರ್ಥಪೂರ್ಣ ಹಾಡಿದೆ ಅಂದರೆ ಇವತ್ತು ಕೇಳ್ತಾ ಇದ್ರೆ ಕಿವಿಗೆ ಅಷ್ಟು ಇಂಪಾಗಿರುತ್ತೆ. ಆ್ಯಕ್ಚುಲಿ ಏನಿದೆ, ಆತು ಒಂದು ಜಾಗದಲ್ಲಿ ಆ ಮನುಷ್ಯನೂ ಇರಲ್ಲ, ಎಲ್ಲ ಕಡೆ ಇರ್ತಾನೆ. ಆ ಸಾಹಿತ್ಯ ಬರೆದಿದ್ದಾರಲ್ಲ ಶಿವಜಯಶಂಕರ್ ಅವರು, ಆ ಜುಮ್ಮಿಗಲ್ ಚಿತ್ರ ತುಂಬ ಅದ್ಭುತವಾದ ಹಾಡು, ನನಗೆ ತುಂಬ ಇಷ್ಟವಾದ ಹಾಡು. ಇನ್ನೊಂದು ಹಾಡು ಹೇಳಿ ಯಾವುದಾದ್ರು. ಇನ್ನೊಂದು ಹಾಡು ನನಗೆ ಜೋಶ್ ಹಾಡು ಅಂತ ಅಂದರೆ ಸಿಡಿದಿದ್ದ ಸಹೋದರ. ಯಾವ ಹಾಡು? ಸಿಡಿದಿದ್ದ ಸಹೋದರ ಅಂದರೆ ನನಗೆ ಮೈ ಜುಮ್ಮನತ್ತೆ, ತುಂಬ ಖುಷಿ ಆಗುತ್ತೆ. ಆ ಹಾಡುಗಳು ಎಲ್ಲ ಅದ್ಭುತ, ಆ ಪಿಕ್ಚರೇ ಅದ್ಭುತ ದಾದಾ ಅವ್ರದ್ದು. ಅದರಲ್ಲೂ ಜನ ದುಡ್ಡಿಗೆ ಇಷ್ಟು ಬೆಲೆ ಕೊಡ್ತಾರೆ, ಪ್ರೀತಿ ವಿಶ್ವಾಸಕ್ಕೆ ಎಷ್ಟು ಬೆಲೆ ಕೊಡ್ತಾರೆ, ತಾಯಿ ಮಮತೆ ಏನಿದೆ ನೋಡಿ. ದುಡ್ಡಿಂದ ಏನು ಬೇಕಾದ್ರೂ ಕೊಡೋದು, ಪ್ರೀತಿ ತೊಗೊಳಕ್ಕಾಗಲ್ಲ, ತಾಯಿ ಮಮತೆ ತೊಗೊಳಕ್ಕಾಗಲ್ಲ. ಅಷ್ಟು ಅರ್ಥಪೂರ್ಣವಾಗಿ ಆ ಸಿಡಿದ ಸಹೋದರದಲ್ಲಿ ಹಾಡು ಬರೆದಿದ್ದಾರೆ ಶಿವಜಯಶಂಕರ್. ಹ್ಯಾಂಡ್ಸ್ ಆಫ್. ಮತ್ತು ಜೋಶಿಮ್ಯಾನ್ ಅಂತ ಚಿತ್ರ ಕೊಟ್ಟಿದ್ದು ದಾದಾ ಅವರಿಗೆ ತುಂಬ ಮೈಲುಗಲ್ ಚಿತ್ರ. ಅದು ಹಾಡು ನಿಮಗೂ ಗೊತ್ತಿದೆ. ದುಡ್ಡು ಇದ್ದರೆ ಜಗವಿಲ್ಲ, ದುಡ್ಡಿನ ಮುಂದೆ ಬೇರಿಲ್ಲ, ಏ ದೇವನಿ ಹೇತಕೋ, ಏ ದೇವನಿ ಹೇತಕೋ. ಇದು ಸಾಹಸಮಯ ದೃಶ್ಯಗಳಲ್ಲಿ ಎಷ್ಟೊಂದು ಮಾಡಿದ್ದಾರೆ ದಾದಾ ಅವರು ಸಾಹಸ ಸಿಂಹ ಅಂತಾನೆ ಬಿರುದಾಂಕಿತರಾಗಿದ್ದಾರೆ. ನಿಮಗೆ ಯಾವುದಾದ್ರೂ ಮರೆಯಕ್ಕೆ ಆಗದೆ ಇರತಕ್ಕಂಥ ಒಂದು ಸಾಹಸ ಯಾವ ಚಿತ್ರದ್ದು? ಒಂದಂತ ಹೇಳಕ್ಕಾಗತ್ತಾ? ಯಾವುದಾದ್ರೂ ಒಂದು ತುಂಬಾನೇ ಮನಸ್ಸಿಗೆ ಇದೆ ಆ್ಯಕ್ಚುಲಿ ಹೇಳಕ್ಕಂತ ಅಂದರೆ ನಾವು ಯಾವ್ದು ಹೇಳ್ಬೋದು. ಚಿನ್ನದಂಥ ಮಗದಲ್ಲಿ ಆ ಫೈಟ್ ಸೀನು, ಆ ಕಬ್ಬಣದ ಮೇಲೆ ಆಡಿರೋ ಇದು, ಮಹಾಪುರುಷದಲ್ಲಿ, ಸಾಹಸ ಸಿಂಹಲ್ಲಿ ಒಂದೊಂದು ಗುಹೆಯಲ್ಲಿ ಆ ಲಾಸ್ಟ್ ಫೈಟ್ ನೋಡೋಕೆ ಹೋದರೆ ಯಾರು ಮಾಡ್ತಾರೆ ಹೇಳಿ? ಬ್ರೂಸ್ಲಿ ಅಂತ ಹೇಳ್ಬೋದು, ಟನಲಲ್ಲಿ. ಹಾಂ, ಜಾಕಿ ಚೈನ್ ಅನ್ಬೋದು. ಆ ಸೀನು, ಇದು, ಆ 2 ಕಾಲು ಎತ್ತಿ ಹಿಂಗೆ ಅನ್ನೋದು, ಆ ಸಿಂಹದ ಕಣ್ಣು ಹೆಂಗಿದೆ ಅಂತ ಅಂದರೆ ನಿಜವಾಗ್ಲೂ ನಾವು ಕರ್ನಾಟಕದಲ್ಲಿ ಪುಣ್ಯ ಮಾಡಿದ್ದೀವಿ. ಅಂಥ ಮಹಾ ಕಲಾವಿದರು ನಾವು ಪಡೆದಿದ್ದೀವಿ. ಅವರೇ ಹಾಡಿದ್ದಾರೆ ಸಾಕಷ್ಟು ಚಿತ್ರಗಳಲ್ಲಿ. ಅವ್ರು ಹಾಡಿರೋ ಯಾವ ಹಾಡು ನಿಮ್ಗೆ ಇಷ್ಟ? ತುಂಬ ಹಾಡಿದ್ದಾರೆ ಸರ್ ಅವರು, ಒಂದಲ್ಲ ಎರಡಲ್ಲ, ಬೇಜಾನ್ ಹಾಡಿದ್ದಾರೆ. ನಿಮ್ಗೆ ಇಷ್ಟವಾದ ಹಾಡು? ನನಗಿಷ್ಟವಾದ ಹಾಡು ತುಂಬ ಅಂದರೆ ಅವರು ಮಗುವಿನಾಗಿ ನಾನು, ಮಮತೆಯ ಮಡಿಲಲ್ಲಿ ನೀನು, ಕಿಲಾಡಿ ಕೊಟ್ಟಲ್ಲಿ ಹಾಡು ಹಾಡಿದ್ದಾರೆ. ತುಂಬ ಸೊಗಸಾಗಿದೆ. ಇನ್ನು ಬೇಜಾನ್ ಹಾಡಿದ್ದಾರೆ, 1-2 ಹಾಡಿರೋದು ಅವಳು. ಬಾಸ್ ಜೊತೆ ಇದು ಭಾರತಿ ವಿಷ್ಣುವರ್ಧನ್ ಅವರು ಇಬ್ಬರು ಸೇರಿ ಒಂದು ಹಾಡಿದ್ದಾರೆ, ಅದು ಹಾಡಿದ್ದಾರೆ. ಇದು ಯಾವುದದು ಒಂದು 20-25 ಹಾಡು ಹಾಡಿದ್ದಾರೆ ಅವರು. ಸಿಡಿದ ಸೋದರಲ್ಲ, ಬೇಡ ಅನ್ನರು ಉಂಟೆ ಹುಡುಗಿ, ಬೇಡ ಅನ್ನರು ಉಂಟೆ, ಅದು ಹಾಡಿದ್ದಾರೆ. ಆಮೇಲೆ ಹಾಸ್ಯಮಯದಲ್ಲೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಟೈಮಿಂಗ್ಸ್ ತುಂಬ ಚೆನ್ನಾಗಿದೆ, ಹ್ಯೂಮರ್. ಅದರಲ್ಲಿ ಯಾವ್ದಾದ್ರು ಒಂದು ತುಂಬ ಕಾಮಿಡಿ ಇರ್ತಕ್ಕಂಥದ್ದು ನಿಮ್ಗೆ ಇಷ್ಟ ಆಗಿರೋದು? ಮನೆ ಕತೆ. ಮನೆ ಕತೆ ಅವರು ಎಷ್ಟು ಮುದ್ದತೆಯಲ್ಲಿ ಮಾಡಿದ್ದಾರೆ ಅಂದರೆ, ಒಂದು ಚಿಕ್ಕ ಮಗು ಯಾವ ಥರ ಇರ್ತಾರೆ, ಆ ಪದ್ಧತಿನ, ಆ ಗಂಡ ಹೆಂಡತಿ, ಆ ಅಪ್ಪ ಅಮ್ಮ, ಆ ಎದುರೋದು, ಅದು ಎಷ್ಟು ಮುದ್ದತೆ ಅಂದರೆ ಇವತ್ತು ನೋಡ್ತಾ ಇದ್ದಾರೆ. ಅದು ಮದುವೆ ಮಾಡೋ ತಮಾಷೆ ನೋಡು, ನೋಡೋಕೆ ಹೋದರೆ ತುಂಬ ನೋಡ್ತಾನೇ ಇರಬೇಕು ಅನ್ಸುತ್ತೆ ಅದು. ಮತ್ತೊಂದು ಪ್ರಶ್ನೆ, ಈಗ ದೈಹಿಕವಾಗಿ ಅವ್ರು ನಮ್ಮೊಟ್ಟಿಗೆ ಇಲ್ಲ, ಅಂದರೆ ಮಾನಸಿಕವಾಗಿ ನಮ್ಮ ನರನಾಡಿಗಳಲ್ಲಿ ಅವ್ರು ಬೆರೆತೋಗಿದ್ದಾರೆ. ಇವತ್ತು ಅಷ್ಟೇ ಪ್ರಪಂಚದಾದ್ಯಂತ ಸಾಹಸಿಮ ಡಾಕ್ಟರ್ ವಿಷ್ಣುವರ್ಧನ್ ದಾದಾ ಯಾರು ಅಂದರೆ ಎಲ್ಲರಿಗೂ ಗೊತ್ತು. ಈಗಿನ ಯುವ ಪೀಳಿಗೆಯಲ್ಲಿ ತುಂಬಾ ಅವರು ಮನಸ್ಸಿನಲ್ಲಿ ಅಚ್ಚಾಗಿದ್ದಾರೆ. ಅಕಸ್ಮಾತ್ ಅವರೇನಾದರೂ ಇವತ್ತಿನ ಈ ಕ್ಷಣಕ್ಕೆ ನಿಮ್ಮ ಎದುರುಗಡೆ ಬಂದು ನಿಂತ್ಕೊಂಡ್ರೆ ನಿಮ್ಮ ಒಂದು ರಿಯಾಕ್ಷನ್ ಯಾವ ರೀತಿ ಇರುತ್ತೆ? ಸ್ಪೀಚ್ಲೆಸ್ ಅಂತ ಹೇಳ್ಬೋದು, ಮಾತು ಬರಲ್ಲ. ಏನು ಕೇಳ್ತೀರಾ? ಏನು ಕೇಳೋದು? ಮಾನವ್ ಎದುರಿಗೆ ತಿರ್ಗಾ ಬಂದಿದ್ದಾರೆ ಅಂತ ಕಣ್ಣು ನೋಡ್ಕೊಳ್ಳೋಕ್ಕೆ ನಮ್ಮ ಕಣ್ಣು ಸಲ್ಲಲ್ಲ, ಆ ಥರ ಆಗ್ಬಿಡತ್ತಲ್ಲ. ಸ್ಪೀಚ್ಲೆಸ್ ಅಂತ ಹೇಳಲ್ಲ, ಮಾತಾಡೋಕ್ಕಾಗಲ್ಲ. ತಿರ್ಗಾ ದೇವ ಮಾನವ ಇಳಿದ ಹಿಂಗಾಯ್ತಲ್ಲ ಅಂತ ಸಂತೋಷ ಆಗತ್ತೆ. ಇನ್ನೊಂದು ಜನ್ಮ ಅಂತ ಇದ್ದರೆ ನೀವು ಏನಾಗಿ ಬಯಸ್ತೀರಾ? ಅವರು ದಾದಾನೂ ಇದ್ದಾರೆ ಅಂತ ಅನ್ನೋ ಹಾಗಿದ್ರೆ ನೀವು ಏನಾಗಿ ಅವ್ರ ಜೊತೆ ಇರ್ಲಿಕ್ಕೆ ಇಷ್ಟಪಡ್ತೀರಾ?
ನಾನು ಅವರ ಒಂದು ತಮ್ಮ ಆಗಿ, ಒಂದು ಅಭಿಮಾನಿಯಾಗಿ ಅವ್ರ ಜೊತೆ ಯಾವಾಗಲೂ ಇರಬೇಕಂತ ನಾನು ಇಷ್ಟಪಡ್ತೀನಿ. ಆಮೇಲೆ ನಮ್ಮ ಕನ್ನಡ ಜನಕ್ಕೆ, ಕರ್ನಾಟಕಕ್ಕೆ, ಭಾರತಕ್ಕೆ ನೀವು ಸನ್ಸ್ಟಾರ್ ಬಳಗದ ರಾಜ್ಯಾಧ್ಯಕ್ಷರಾಗಿದ್ದೀರಾ. ಜನತೆಗೆ ಅಥವಾ ಯುವ ಪೀಳಿಗೆಗೆ ನೀವು ಏನು ಕರೆಯನ್ನು ಕೊಡ್ತೀರಾ? ಜನತೆಗೆ ನೋಡಿ, ಮೊದಲಿಗೆ ನಾವು 75ನೇ ವರ್ಷ ಹುಟ್ಟುಹಬ್ಬ ಏನಿದೆ ದಾದಾವರು, ಪ್ರತಿಯೊಬ್ಬ ಅಭಿಮಾನಿ, ಪ್ರತಿಯೊಬ್ಬ ಸಂಘ ಸಂಸ್ಥೆಯವರು ಈ ವರ್ಷ ಒಂದು ಅದ್ಧೂರಿಯಾಗಿ ಹುಟ್ಟುಹಬ್ಬ ಆಚರಿಸ್ಬೇಕಂತ ನಮ್ಮ ಕನಸು. ಇಡೀ ಕರ್ನಾಟಕ ಜನತೆಗೆ ಇದು ಯಾವ ಥರ ಆಗಬೇಕಂದ್ರೆ ಚರಿತ್ರೆಯಲ್ಲಿ ಸೃಷ್ಟಿಯಾಗಬೇಕು. ಯಾಕಂದರೆ ದಾದಾ ಏನಂತ ಇಡೀ ಇಂಡಿಯಾಗೆ ಗೊತ್ತಿದೆ. ಅಲ್ಲಿ ಗೂಗಲಲ್ಲಿ ಫಸ್ಟ್ ಮಾಡಿದ್ರೆ ನಮ್ಮ ದಾದಾ ಹೆಸರೇ ಫಸ್ಟ್ ಬರೋದು. 75 ವರ್ಷ ಆದರೂ ಅವರು 15 ವರ್ಷ ಇದು ಮನೆ ಆಗಿದ್ರು ಇಷ್ಟು ಅಭಿಮಾನ, ಇಷ್ಟು ಪ್ರೀತಿ ಯಾವ ಆ್ಯಕ್ಟ್ರಿಗೂ ಇಲ್ಲ, ಯಾವ ನಟಗೂ ಇಲ್ಲ. ಅದು ಒನ್ ಆ್ಯಂಡ್ ಓನ್ಲಿ ನಮ್ಮ ದಾದಾಗ ಮಾತ್ರ. ಯಾಕಂದರೆ ಅಷ್ಟು ಪ್ರೀತಿ ವಿಶ್ವಾಸ. ಇನ್ನೂ ಜನ ಯಾವ ಥರ ಇದ್ದಾರೆ ಅಂದರೆ, ಅವ್ರು ಇದ್ದಾರೆ ಭೂಮಿ ಮೇಲೆ, ಅವ್ರು ನಮ್ಮ ಜೊತೆ ಇದ್ದಾರೆ ಅನ್ನೋ ಅಷ್ಟು ಪ್ರೀತಿ ಭಾವನೆಯಿಂದ ಇವತ್ತು ನೋಡಿದ್ದೀರಾ. 3 ವರ್ಷದ ಮುಂಚೆ ಜಾತ್ರೆ ನೋಡಿದ್ದೀರಾ ಪುಣ್ಯಭೂಮಿಲಿ ಯಾವ ಥರ ಇತ್ತು ಅಂತ. ಇದು ಸ್ಮಾರಕ ಓಪನ್ ಆದಾಗ ನೋಡಿದ್ದೀರಾ ಯಾವ ಥರ ಜನ ಇದೆ. ಅದೇ ಥರ 75ನೇ ವರ್ಷ ಒಂದು ಇತಿಹಾಸ ಆಗಬೇಕು. ಎಲ್ಲ ಪ್ರತಿಯೊಬ್ಬ ಅಭಿಮಾನಿಗಳು ನಾನು ನೀನು ಅಂತೆಲ್ಲ ಸೇರಿ ಪುಣ್ಯಭೂಮಿಗೆ ಬಂದು ಒಗ್ಗಟ್ಟಾಗಿ ಸೇರಿ ಪುಣ್ಯಭೂಮಿ ಉಳಿಸ್ಕೊಬೇಕು ಅನ್ನೋದೇ ನಮ್ಮ ಆಸೆ ಕನಸುಗಳು. ಯುವ ಪೀಳಿಗೆ ಹೇಳ್ಬೇಕಂದ್ರೆ ಏನಂದರೆ, ಇವತ್ತಿನ ಎಜುಕೇಷನ್ ತುಂಬ ಚೆನ್ನಾಗಿದೆ. ಫಸ್ಟ್ ಆಫ್ ಆಲ್ ಮಕ್ಕಳು ಒಳ್ಳೆ ಎಜುಕೇಷನ್ ಕೊಡಬೇಕು. ಹುಡುಗರಿಗೆ ಮತ್ತು ಮನೆ ಎಲ್ಲ ಹೆಣ್ಣು ಮಕ್ಕಳಿಗೆ ಒಳ್ಳೆ ಸಭ್ಯತೆ ಕಲಿಸಿ ಈ ದಿನ ಜನದಲ್ಲಿ ಯಾವ ಥರ ಇರಬೇಕು, ಯಾವ ಥರ ಸಭ್ಯತೆ ಇರಬೇಕಂತ ನಾವು ಅರ್ಥ ಮಾಡ್ಕೊಬೇಕು. ಆಮೇಲೆ ಕೊನೆಯದಾಗಿ, ಇವಾಗ ನೀವು ವಿಷ್ಣು ದಾದಾ ಅವರು ಬಳೆ ತಿರುಗಿಸ್ತಾರೆ, ಇವಾಗ ನೀವು ಬಳೆನೂ ಹಾಕಿದ್ದೀರಾ ಈ ವಿಶೇಷ ಸಂದರ್ಭದಲ್ಲಿ. ಅವ್ರು ಯಾವ ರೀತಿ ತಿರುಗಿಸ್ತಾ ಇದ್ರು ಅಂತ ನಿಮ್ಮ ಒಂದು ಸ್ಟೈಲಲ್ಲಿ ತೋರಿಸ್ತೀರೇನೋ? ಅವ್ರು ತಿರ್ಸೋಕ್ಕಿಂತ ಬಳೆ ಹಿಂಗೆ ತೆಗೆದ್ಬಿಟ್ಟು ಹೊಡಿತಾರಲ್ಲ ಪಂಚು ವಿಲನ್ಗಳಿಗೆ, ಅದೇ ಇಂಪಾರ್ಟೆಂಟ್. ಅವ್ರು ಮಾಡೋದು ಎಲ್ಲಿದೆ, ನಾವು ಯಾವುದು ಅವರು ಒಂದು ಕಾಲ್ದುಳ್ಳು ಇಲ್ಲ, ಒಂದೇನಿಲ್ಲ, ಬರೀ ಅವರು ನೆರಳು ನಾವು ಮಾಡ್ಬೋದು ಅಷ್ಟೇ. ಅವ್ರು ಹಿಡಿಯೋ ಸ್ಟೈಲು ನಮ್ಗೆಲ್ಲಿ ಬರುತ್ತೆ ಹೇಳಿ ಸರ್? ಆದ್ರೂ ಅಭಿಮಾನಿಯಾಗಿ ನಾವು ಹಿಡ್ಕೊಬೋದು ಅಷ್ಟೇ ವಿನಃ ಅವರೇ ಬೇರೆ, ಅವ್ರ ಸ್ಟೈಲೇ ಬೇರೆ. ಆದರೂ ಒಂದ್ಸಲ ಕೈಗೆ ಹಾಕಿ ತಿರುಗಿಸಿ ಅಲ್ಲ ಅವ್ರ ಸ್ಟೈಲಲ್ಲಿ, ನಿಮ್ಮ 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 ಒಂದು ಒಲವಿನ ಹೆಸರಲ್ಲಿ ತಿರುಗ್ತಾರಲ್ಲ, ತಿರುಗಿಸ್ಬಿಟ್ಟು ಹಿಂಗೆ ಆಡ್ತಾರಲ್ಲ ಅಷ್ಟೇ. ನಾವು ಅಷ್ಟು ದಾದಾ ಅವ್ರ ಸ್ಟೈಲ್ ಇಲ್ಲ. ದಾದಾ ಒಂದು ಇಷ್ಟು ಹಳ್ಳಿ ಸೇವೆ ಮಾಡ್ತೀವಿ ಹಾಡುಗಳಲ್ಲಿ. ಅವ್ರಿಗೋಸ್ಕರ ನಾನು ಖುಷಿಯಾಗಿ ನೋಡಿ, ಎಲ್ಲೇ ಹೋದರೂ ನಾನು ಎಲ್ಲೋ ಒಂದು ಪ್ರತಿಮೆ ನೋಡಿದ್ರೆ ಅಲ್ಲಿ ಹಾಡು ಮಾಡಬೇಕು ಅಂತೀನಿ. ದಾದಾಗೋಸ್ಕರ ಪ್ರೀತಿ ವಿಶ್ವಾಸ, ನನ್ನ ಖುಷಿಗೋಸ್ಕರ ನಿಂತು 10 ಜನ ಕರ್ನಾಟಕ ಜನತೆ ನನ್ನ ಇಷ್ಟಪಟ್ಟಿದ್ದಾರೆ. ಎಲ್ಲ ವಿಡಿಯೋಸ್ ನೋಡ್ತಾರೆ, ಮೆಚ್ಚುಗೆ ಪಡ್ತಾರೆ. ಅವರಿಗೆ ನಾನು ತುಂಬ ಆಭಾರಿ, ತುಂಬ ಹ್ಯಾಂಡ್ಸ್ ಆಫ್ ಹೇಳ್ತೀನಿ. ಯಾಕಂದರೆ ಒಂದು ವಿಡಿಯೋ ನೋಡಬೇಕಂದ್ರೆ ತುಂಬ ಕಷ್ಟ, ಅದರಲ್ಲೂ ಮೆಚ್ಚುಗೆ ಪಟ್ಟು ಅವ್ರು ನನ್ನ ಇಷ್ಟಪಟ್ಟು ಇಷ್ಟು ಮಾಡಿದ್ದಾರಲ್ಲ, ರಿಯಲಿ ಗ್ರೇಟ್. ಇನ್ನೂ ಒಳ್ಳೆ ನಾನು ಹಾಡುಗಳು ಕೊಟ್ಟು ದಾದಾ ಅವ್ರ ಬಗ್ಗೆ ಹಾಡಾಡಿ ಜನಕ್ಕೆ, ಕರ್ನಾಟಕ ಜನಕ್ಕೆ ತೋರಿಸ್ಬೇಕು ಅಂತ ನನ್ನ ಆಸೆ. ಯಾವುದಾದ್ರೂ ಒಂದು ಸಂದರ್ಭದಲ್ಲಿ, ಯಾವುದಾದ್ರೂ ಚಿತ್ರದಲ್ಲಾಗಲಿ ಅವ್ರನ್ನ ನೋಡಿ ನಿಮ್ಗೆ ಗೊತ್ತಿಲ್ಲದಂಗೆ ಭಾವನಾತ್ಮಕವಾಗಿ ಕಣ್ಣಲ್ಲಿ ನೀರು ಬಂದಿರೋದು ಇದೆಯಾ? ಯಾವುದಾದ್ರು ಒಂದು ದೃಶ್ಯ? ತುಂಬ ಇದೆ ಸರ್, ಒಂದಲ್ಲ ಎರಡಲ್ಲ. ಆ್ಯಕ್ಚುಲಿ ನಾನು ಅವ್ರ ಚಿತ್ರ ತುಂಬಿದ ಮನೆಯಲ್ಲಿ ನವರಂಗ್ ಥಿಯೇಟ್ರಲ್ಲಿ ನೋಡಿದಾಗ ನನ್ನ ಖರ್ಚಿಪೆ ನೆಂದೋಯ್ತು. ಆ ಉಮಾಸೇರಿ ಒಂದು ಡೈಲಾಗ್ ಹೊಡಿತಲ್ಲ, ಏನಂತ, ರಾಮ ಏನೋ ಎಲ್ಲ ಕೊಟ್ಬಿಡ್ತೀನೋ, ಕಚ್ಚೆನೂ ಕೊಟ್ಬಿಡ್ತೀಯ ಅಂತ ಹೇಳಿದಾಗ, ಅಮ್ಮ ಅದನ್ನು ಕೊಟ್ಬಿಡ್ತೀನಿ ಕೇಳ್ದಲ್ಲ. ಆ ಭಾವನಕ ಪಾತ್ರದಲ್ಲಿ ನಾನು ಹತ್ತಿರಷ್ಟು ಯಾರು ಹತ್ತಿಲ್ಲ. ಬಂಧನ ಚಿತ್ರ ಇರ್ಬೋದು, ಮುತ್ತಿನ ಹಾರ ಇರ್ಬೋದು, ಎಂತೆಂಥ ಚಿತ್ರಗಳು ಅಮ್ಮಗ ಕೊಟ್ಟಿದ್ದಾರೆ. ಹೇಳೋಕ್ಕೆ ಸಾಲದು ಸರ್, ಒಂದೊಂದು ಹೇಳಬೇಕಾದ್ರೆ ಟೈಮ್ ತುಂಬ ತಗೊಳುತ್ತೆ. ಯಾವುದಾದ್ರು ಕೊನೆಯದಾಗಿ ಯಾವುದಾದ್ರು ಒಂದು ಒಳ್ಳೆ ಹಾಡನ್ನು ಹಾಡಿ, ಒಂದು 4 ಸಾಲನ್ನು ಹೇಳಿ, ಯಾವುದಾದ್ರು ಬೇರೆ ಚಿತ್ರದ ಹಾಡು, ವಿಷ್ಣು ಸರ್ದು ಯಾವುದಾದ್ರು ಒಂದು ಲವ್ ಸಾಂಗ್ ಯಾವುದಾದ್ರು. ಯುಗ ಯುಗಗಳೇ ಸಾಗಲಿ ನಮ್ಮ ಪ್ರೀತಿ ಶಾಶ್ವತ, ಜಗವೇನೇ ಹೇಳಲಿ ನಮ್ಮ ಪ್ರೀತಿ ಶಾಶ್ವತ, ಯುಗ ಯುಗಗಳೇ ಸಾಗಲಿ ನಮ್ಮ ಪ್ರೀತಿ ಶಾಶ್ವತ. ಧನ್ಯವಾದಗಳು ನಿಮ್ಮ ಅಮೂಲ್ಯ ಸಮಯಕ್ಕಾಗಿ. ಮುಂದಿನ ದಿನಗಳಲ್ಲಿ ನಿಮ್ಮ ಸಂಘ ಇನ್ನೂ ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಲಿ, ಬೇರೆಯವ್ರಿಗೂ ಅದೊಂದು ಮಾದರಿಯಾಗಲಿ ಅನ್ನೋದೇ ನಮ್ಮ ಹೃದಯಪೂರ್ವಕ ಅಭಿಲಾಷೆ, ಸಂತೋಷದ ವಿಷಯ. ಹಾಗೂ ನಮ್ಮ ಸ್ನೇಹ ಹೀಗೆ ಇರಲಿ. ನಿಮ್ಮನ್ನು ನೋಡಿ ತುಂಬ ಜನ ಇನ್ನೂ ಒಳ್ಳೆ ಕೆಲಸಗಳನ್ನು ಮಾಡಲಿ. ನೀವೊಂದು ಪ್ರೇರಣಾ ಶಕ್ತಿ ಆಗಬೇಕು, ಒಂದು ಚಿಲುಮೆ ಆಗಬೇಕು ಅನ್ನೋದೇ ನಮ್ಮ ಮಾಧ್ಯಮದ ಪರವಾಗಿ ಶುಭ ಕೋರ್ತೇವೆ ಸರ್. ಧನ್ಯವಾದಗಳು. ಧನ್ಯವಾದಗಳು. ಮೊದಲಿಗೆ ನನ್ನನ್ನು ಆಹ್ವಾನಿಸಿ
ನಮ್ಮ ಪತ್ರಕರ್ತರಾದ ನಮ್ಮ ಸ್ನೇಹಿತರು ಸಂಸ್ಥಾರಿನ ಚಾಲಕರಾದ ನಮ್ಮ ಜನಾರ್ದನ್ ರಾವ್ ಸಾಲಂಕಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ತಿಳಿಸ್ತೀನಿ. ಹಾಗೂ ಈ ವಿಡಿಯೋ ನೋಡ್ತಾ ಇರೋ ಎಲ್ಲ ನನ್ನ ಕರ್ನಾಟಕ ಜನತೆ ಹಾಗೂ ದಾದಾ ವಿಷ್ಣು ಅಭಿಮಾನಿಗಳಿಗೆ ನನ್ನ ತುಂಬ ಹೃದಯದ ಧನ್ಯವಾದ ತಿಳಿಸ್ತೀನಿ. ಹೀಗೆ ಯಾವಾಗಲೂ ನನ್ನನ್ನು ಪ್ರೀತಿಸಿ, ನನ್ನನ್ನು ಆಶೀರ್ವದಿಸಿ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸದಾ ಹೀಗೆ ಇರಲಿ. ಇನ್ನೂ ನನ್ನ ಸಂಸ್ಥಾ ಸಂಘದಿಂದ ದಾದಾ ಅವರ ಕೆಲಸ ಕಾರ್ಯಗಳು ಇನ್ನೂ ಹೆಚ್ಚಿಗೆ ಆ ದೇವರ ಶಕ್ತಿ ಕೊಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಜೈ ಕರ್ನಾಟಕ ಮಾತೆ, ಜೈ ವಿಷ್ಣು ದಾದಾ. ಥ್ಯಾಂಕ್ ಯು ವೆರಿ ಮಚ್.